ನಾಗವೇಣಿ ಫ್ರಮ್ ನಾಗರಬಾವಿ, ಇಲ್ಲೇ ಲೋಕಲ್ ಉತ್ತರ ನಿವಾಸಿ ಫ್ರಮ್ ಲಾಸ್ಟ್ 8 years. ಏನಿಲ್ಲ, ನಮ್ಮ ನಾಗಮಂಗಲದ ನಾಗರತ್ನ ನನ್ನ ನಾದ್ನಿ ನಾಟಿ ಕೋಳಿ ಬೇಟೆ ಆಡಿದೀನಿ, ಬಾ ಉಣ್ಕೊಂಡು ಹೋಗುವಂತೆ ಸಾರ್ ಮಾಡಿದೀನಿ ಅಂತ ಕರೆದ್ಲು. ಸರಿ ಹೆಂಗಿದ್ರು ನಾಗರ ಪಂಚಮಿ ವೆಕೇಶನ್ ಇತ್ತಲ್ಲ ಅಂತ ಅನ್ಬಿಟ್ಟು ಹಿಂಗ್ ವಿಸಿಟ್ ಕೊಟ್ಟು ಬರೋಣ ಅಂತ ಒಂದ್ 2 ದಿವಸ ಹೋಗಿ ಬರೋ ಗ್ಯಾಪಲ್ಲಿ ಭಕ್ತಾದಿಗಳು ಪೂಜೆ ನೆಪದಲ್ಲಿ ಮನೆನೆಲ್ಲ ಫುಲ್ ಚಿತಾಲ್ಪತಾಲ್ ಮಾಡಾಕ್ಬಿಟ್ಟಿದ್ದಾರೆ. ಅಲ್ಲ ಸ್ವಲ್ಪ ಸಿವಿಕ್ ಸೆನ್ಸ್ ಬೇಡವಾ? ತಡ್ರಿ ತೋರಿಸ್ತೀನಿ. ತೂತ್ ಸಿಕ್ತು ಅಂತ ಉತ್ತದೊಳಗಡೆ ಮೊಟ್ಟೆ ಹಾಕ್ಬಿಟ್ಟು ಹೋಗಿದ್ದಾರೆ. ಒಂದು ಮೂಟೆ ಪಚ್ಚಬಾಳೆಹಣ್ಣು ಏಲಕ್ಕಿ ಬಾಳೆಹಣ್ಣು ಕಟ್ಬಿಟ್ಟು ಮಡಗಿದ್ದೀನಿ, ಅಷ್ಟು ಬಾಳೆಹಣ್ಣು ತುರ್ಕ್ಬಿಟ್ಟು ಹೋಗಿದ್ದಾರೆ. ಆಮೇಲೆ ಇಲ್ಲಿ ನೋಡಿ, ಯಾರೋ ಪ್ರಜೆ ಸ್ಪೆಷಲ್ ಪ್ಯಾಕೆಟ್ನ ಮಾಡ್ಬಿಟ್ಟು ಹೋಗಿದ್ದಾರೆ, ಬೆಳಗ್ಗೆ ಕಾಫಿ ಕಾಸು ಕುಡಿಲಿ ಅಂತ ಇರಬೇಕು. ಆಮೇಲೆ ಲೀಟ್ರ್ ಗಟ್ಟಲೆ ಉತ್ತದೊಳಗಡೆ ಹಾಲನ್ನ ತುಪ್ಪನ ಜೇನುತುಪ್ಪನೆಲ್ಲ ಸುರಿದ್ಬಿಟ್ಟು ಹೋಗಿದ್ದಾರೆ. ನಮ್ಗೆ ಸ್ವಲ್ಪ ಸಫೋಕೇಶನ್ ಆಗುತ್ತೆ, ಹೈಜಿನಿಕ್ ಪ್ರಾಬ್ಲಮ್ ಆಗುತ್ತೆ, OCD ಇದೆ ಅನ್ನೋ ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ ಈ ಮನುಷ್ಯರಿಗೆ? ನಾವೇನಾದ್ರು ಹಂಗೆ ಬಂದಿವ್ರ ಮನೆ ಹಾಳು ಮಾಡ್ತೀವ? ಹಾಳು ಮಾಡೋದಿರ್ಲಿ, ನಾವೇನಾದ್ರು ನಮ್ಮ ಮನೆಗೆ ಬರ್ಬೇಕಾದ್ರೆ ಅಪ್ಪಿ ತಪ್ಪಿ ಸ್ವಲ್ಪ ರೂಟ್ ಚೇಂಜ್ ಮಾಡಿ ಅವ್ರ ಮನೆ ಕಾಂಪೌಂಡ್ ಒಳಗಡೆ, ಲಾನ್ ಒಳಗಡೆ ಅಥವಾ ಪಾರ್ಟ್ಸ್ ಸಂದಿಲ್ ಬಂದ್ಬಿಟ್ರೆ ಸಾಕು. ಅಯ್ಯೋ ದೊಣ್ಣೆ ತಗೊಂಡು ಒಟ್ಟು ಸಾಯಿಸೋದೇನು ಕೇಳ್ತೀರಾ? ರೆಸ್ಕ್ಯೂ ಅವ್ರನ್ನ ಕರ್ಸ್ಬಿಟ್ಟು ನಮ್ಮನ್ನ ಚೀಲದಲ್ಲಿ ಚಾಕ್ಲೇಟ್ ಡಬ್ಬದಲ್ಲಿ ತುಂಬಿಸ್ಬಿಟ್ಟು ಕಳ್ಸೋದೇನು ಕೇಳ್ತೀರಾ? ಹಿಡ್ದಿರೋದು ನಾಗರಬಾವಿಲಾದ್ರೆ ತಗೊಂಡು ಬಿಡೋದು ಜ್ಞಾನ ಭಾರತಿ ಯೂನಿವರ್ಸಿಟಿಲಿ. ನಾನು ಒಂದ್ಸತಿ ಹಂಗೆ ಬಿಟ್ಬಿಟ್ಟು ತಪ್ಪಿಸ್ಕೊಂಡು ನಾನು ಎಷ್ಟು ಕಷ್ಟ ಆಯ್ತು ಗೊತ್ತಾ ನಮ್ಮ ಮನೆ ಹುಡುಕೊಂಡ್ ಬರೋಷ್ಟರಲ್ಲಿ. ಸ್ವಲ್ಪ ನಾದ್ರೂ ಕಾಮನ್ ಸೆನ್ಸ್ ಇದೆಯಾ ನಿಮಗೆ? ಅಲ್ಲ ಇವನ್ನೆಲ್ಲ ಕೇಳಿದ್ವಾ ನಾವು ಹಾಕಿ ಅಂತ ಅನ್ಬಿಟ್ಟು? ಯಾವ್ದೋ ಬಡ ಮಕ್ಳಿಗೋ ಅನಾಥರಿಗೋ ಅಥವಾ ಯಾವ್ದಾದ್ರು ಗೌರ್ಮೆಂಟ್ ಸ್ಕೂಲ್ ಮಕ್ಳು ಕೊಟ್ಟಿದ್ರೆ ಬೇಡ ಅಂತಿದ್ವಾ? ಅಲ್ಲಿ ಕೊಡೋದಾದ್ರೆ ಅಟ್ಲೀಸ್ಟ್ ಒಂದು ಬಟ್ಲಿಗೆ ಹಾಕ್ಬಿಟ್ಟು ಉತ್ತದಿಂದ ಆಚೆ ಕಡೆ ಇಟ್ಟರೆ ನಮಗೆ ದಾವಾದಾಗ ಬೇಕಾದಾಗ ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ಬರ್ತೀವಿ. ಅದು ಬಿಟ್ಬಿಟ್ಟು ನೀವು ತೂತ್ ಸಿಕ್ತು ಅಂತ ಅನ್ಬಿಟ್ಟು ಎಲ್ಲ ಸುರಿದು ಬಿಟ್ರೆ ನಮಗೂ ಮನೆ ಮಠ ಇರುತ್ತೆ. ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅನ್ಎಜುಕೇಟೆಡ್ ಫೆಲೋಸ್. ನನಗೆ ಫಸ್ಟ್ ಆಫ್ ಆಲ್ ನನಗೆ OCD ಪ್ರಾಬ್ಲಮ್ ಇದೆ. ಈ ಮನೆಯೆಲ್ಲ ಹಿಂಗೆ ಇಟ್ಕೊಳ್ಳೋದ್ರೆ ಆಗಲ್ಲ, ಅದಕ್ಕೆ ಬಂದಿಡಕ್ಕೆ ಫುಲ್ ಕ್ಲೀನ್ ಮಾಡಿದೀನಿ. ಇನ್ಮೇಲೆ ಹಿಂಗೆ ಮಾಡಿಬಿಡಿ ನೀವು. ಅಲ್ಲ ನಮ್ಮ ನಾಗರಾಜ್ ನಾನು ಬರೋದು 1-2 ದಿವಸ ಲೇಟ್ ಆಗುತ್ತೆ, ನಾನು ಬರೋರ್ಗು ಮನೇನ ಜವಾಬ್ದಾರಿಯಿಂದ ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗಿದ್ದಲ್ಲ, ಆದ್ರೂ ಮನೆ ಯಾಕೆ ಹಿಂಗೆಲ್ಲ ಇಟ್ಕೊಂಡಿದ್ದಾನೆ? ತಡ್ರಿ ಹೋಗಿ ನೋಡ್ಕೊಂಡ್ ಬರ್ತೀನಿ. ನಾಗರಾಜು, ಓಹೋ ನಮ್ಮ ನಾಗರಾಜ್ ಈಟಿಗೆ ಬಂದ್ಬಿಟ್ಟು ಅವನೇ ಇದ ವಿಷಯ. ನೀನ್ ಮುಲ್ಗೊಡು ನಾಗರಾಜ್, ಮುಲ್ಗೊಡು. ಮನೆ ಮುರಿದೋಗ ಹಾಳಾಗೋದ್ರೂ ಪರವಾಗಿಲ್ಲ, ನೀನ್ ಮುಲ್ಗೊಡು. ಒಂದ್ ಕೆರೆಯನ್ನ ತಂದು ಬಿಡ್ತೀನಿ. ಇಬ್ರು ಬೆದೆ ಬೆಳಿವ್ರಂತೆ.